ಇವತ್ತು ನನ್ನ ಕೂದಲು ಪರ್ಕೆ ಥರ ಆಗಿಬಿಟ್ಟಿತ್ತು. ಯಾಕೆಂದರೆ ನಾನು ಅದಕ್ಕೆ ಎಣ್ಣೆನೇ ಹಚ್ಚಿರಲಿಲ್ಲ. ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ನಾನು ಹೊರಟಿದ್ದೆ ಕಾಲೇಜ್ ಕಡೆ ಗೈಸ್. ಏಕೆಂದರೆ ನನ್ನ ತಮ್ಮನೇ ಬಿಡೋದಿತ್ತು. ಅವನನ್ನು ಬಿಟ್ಟು ಬಾಯೆಲ್ಲ ಹೇಳಿ ಆಮೇಲೆ ನಾನು ಹೊರಟಿದ್ದೆ ಗೈಸ್ ಮನೆ ಕಡೆ. ನಾನು ಮನೆ ಕಡೆ ಹೊರಟೆ ಆಮೇಲೆ ನಾನು ಮನೆಗೆ ಬಂದು ಊಟ ಎಲ್ಲ ಮಾಡಿ ನನಗೂ ಕ್ಲಾಸ್ಗೂ ಲೇಟ್ ಆಗ್ತಿದೆ ಅಂತ ಸರಿ ಅಂದ್ಬಿಟ್ಟು ನಾನು ಬೈಕ್ ತೊಗೊಂಡು ನಮ್ಮ ಅಪ್ಪನ ಹತ್ರ ಹೊರಟಿದ್ದೆ ಗೈಸ್. ನಮ್ಮ ಅಪ್ಪನ ಹತ್ರ ಬಂದು ಏನಕ್ಕೆ ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ, ಬೈಕ್ ವಾಪಸ್ ತರಬೇಕಲ್ವ ಗೈಸ್, ಅದಕ್ಕೆ. ಆಮೇಲೆ ನಮ್ಮಪ್ಪನ ಕರ್ಕೊಂಡು ನಾನು ಹೊರಟಿದ್ದೆ ಕಾಲೇಜ್ ಕಡೆ ಗೈಸ್. ಆಮೇಲೆ ಇಲ್ಲಿ ನೋಡಿದ್ರೆ ಹೆಸರು ಬರೀಬೇಕು, ಯಾಕಂದರೆ ನಾನು ಇವತ್ತು ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದು, ಅದಕ್ಕೆ ಹೆಸರು ಬರೀಬೇಕಿತ್ತು. ಕ್ಲಾಸ್ ಚಾಲುವಾಗಿ ಹಾಫ್ ಆನ್ ಅವರ್ ಆಯಿತು. ನೋಡೋಣ ಬಂದ್ರೆ ಗೈಸ್ ಫಸ್ಟ್ ಬೆಂಚಲ್ಲೇ ಕೂರಿಸ್ಬಿಟ್ಟವ್ರೆ. ನಾನು ಏನು ತಪ್ಪು ಮಾಡಿದ್ದೀನಿ. ಆಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಕ್ಯಾಂಟೀನ್ ಕಡೆ. ಇವ್ರು ನೋಡಿ ಗೈಸ್ ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತಾವ್ರೆ. ಆಮೇಲೆ ಲ್ಯಾಬ್ ಎಲ್ಲ ಮುಗಿಸ್ಕೊಂಡು ನಾನು ಬಂದೆ ಬಸ್ ಸ್ಟ್ಯಾಂಡ್ ಕಡೆ. ಏನಕ್ಕೆ ಬಸ್ ಸ್ಟ್ಯಾಂಡ್ ಕಡೆ ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ, ಯಾಕೆಂದರೆ ನೂಡಲ್ಸ್ ಕರೀತಾ ಇತ್ತು ನನ್ನನ್ನು ತಿಂದುಬಿಡಿ ಅಂತ. ಸರಿ ಅಂದ್ಬಿಟ್ಟು ನಾನು ಅದನ್ನು ತಿಂದುಬಿಟ್ಟು ನಾನು ಹೊರಟಿದ್ದೆ ನಮ್ಮೂರ ಕಡೆ ಗೈಸ್. ನಮ್ಮೂರ ಕಡೆ ಏನಕ್ಕೆ ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ, ಇಲ್ಲಿ ಕಾಣಿಸ್ತಿದ್ದಾನಲ್ಲ ಪುಟಾಣಿ ಪುಟ್ಟ, ಅವನನ್ನು ನೋಡೋಕ್ಕಂತಲೇ ಬಂದಿದ್ದು. ಅವನನ್ನು ಆಟ ಆಡಿಸ್ಬಿಟ್ಟು ನೈಟ್ ಆಗಿಬಿಟ್ಟಿತ್ತು. ನಾನು ಹೊರಟಿದ್ದೆ ಬೀದರ್ ಕಡೆ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್.